ಆ ಓದು, ಆ ವೃತ್ತಿಯ ಒಂದು ಕನಸು ಇದೆಲ್ಲ ಹೇಗೆ ಶುರುವಾಯಿತು? ಗೊತ್ತಿಲ್ಲ. ಬದುಕು ನಮ್ಮನ್ನ ಎಲ್ಲೆಲ್ಗೋ ಕರ್ಕೊಂಡು ಹೋಗುತ್ತೆ. ಬದುಕಿನಲ್ಲಿ ಪ್ರತಿಯೊಬ್ಬರ ಬದುಕಿನಲ್ಲೂ ಆಕಸ್ಮಿಕವಾದ ಘಟನೆಗಳು ಅವರ ಬದುಕಿನ ಮುಂದಿನ ಮಾರ್ಗವನ್ನ ಸೂಚಿಸ್ತವೆ. ಇದೊಂದು ಕ್ಷೇತ್ರ ಇದೆ, ತುಂಬಾ ಆಕರ್ಷಕವಾದ ಕ್ಷೇತ್ರ, ಪ್ರಮುಖವಾದ ಕ್ಷೇತ್ರ. ಇದರಲ್ಲಿ ಇದನ್ನ ಪರೀಕ್ಷೆ ಮಾಡಬಹುದು, ನನ್ನ ಶಕ್ತಿಯನ್ನ ಅಂತ, ಸಾಮರ್ಥ್ಯವನ್ನ ಅಂತ ಅಂದ್ಕೊಂಡು ಈ ಕ್ಷೇತ್ರದ ಕಡೆ ಸೆಳೆತ ಬಂತು. ಒಳಗೆ ಹೋಗುವಾಗ ಯಾವ ಕ್ಷೇತ್ರಕ್ಕೆ ನಾನು ಮುಟ್ಟಬೇಕು ಅಂತ ಏನಾದ್ರು ರೈಟಿಂಗ್ ಇದ್ದದ್ದು ಮೇಡಮ್. ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಅದನ್ನ ಹೊರಗೆ ಹಚ್ಚಬೇಕು. ನಿಗದಿತವಾದ ಕೆಲಸ ಇರಲ್ಲ, ಅನ್ಸರ್ಟನಿಟಿ ಇಡೀ ಬದುಕಿನಲ್ಲಿ ಇರುತ್ತೆ. ಸವಾಲಾಗಿ ತಕೊಳ್ಳೋದು. ಹೌದು, ಸವಾಲಾಗಿಯೇ ತಗೋಬೇಕು. ಹೌದು, ಬದುಕಿನಲ್ಲಿ ನಾವು ಹಲವಾರು ಸಂದರ್ಭಗಳಂತ ಸವಾಲುಗಳನ್ನ ಸ್ವೀಕರಿಸ್ತಾನೆ ಇರ್ತೀವಿ. ನೀವು ಬಾಗಿಲು ತಟ್ಟಿದ ತಕ್ಷಣ ಎಲ್ಲಾ ಬಾಗಿಲುಗಳು ತೆರ್ಕೊಳ್ಳಲ್ಲ. ದೂರದರ್ಶನ ಒಂದೇ ಇತ್ತು ಅವಾಗ, ಬೇರೆ ಯಾವ್ದು ವಾಹಿನಿಗಳು ಇರ್ಲಿಲ್ಲ. ಕಿರುತೆರೆ ಇದ್ದಿದ್ರಿಂದ ಧೈರ್ಯವಾಗಿ ಸಿನಿಮಾಗಳನ್ನ, ಈ ರೀತಿ ಸಿನಿಮಾಗಳನ್ನ ಮಾಡಕ್ ಸಾಧ್ಯ ಆಯ್ತು. ಇಲ್ದ ನೀವು ಬದುಕನ್ನೇ ನಂಬ್ಕೊಂಡಾಗ ಬದುಕಿಗೆ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ ಕೆಲವು ಸರಿ. ನಮಸ್ಕಾರ. ದೀಪ ಬೆಳಕು ವಿಶೇಷ ಸಂದರ್ಶನ ಕಾರ್ಯಕ್ರಮಕ್ಕೆ ನಿಮ್ಗೆಲ್ಲ ಸ್ವಾಗತ. ಕನ್ನಡ ಚಿತ್ರರಂಗದ ಸದಭಿರುಚಿಯ ಚಿತ್ರ ನಿರ್ದೇಶಕ ಅಂತಲೇ ಹೆಸರಾದವರು ಪಿ ಶೇಷಾದ್ರಿ ಅವರು 9 ಬಾರಿ ರಾಷ್ಟ್ರ ಪ್ರಶಸ್ತಿಯನ್ನ ತಮ್ಮ ಮಡಿಲಿಗೆ ತಗೊಂಡವರು ಅಥವಾ ಪುರಸ್ಕೃತರಾದವರು ಅಂತ ಹೇಳಬೇಕು. ಈ ಸದಭಿರುಚಿಯ ಚಿತ್ರಗಳು ಅಂದ್ರೆ ಏನು, ಇದರ ಹಿಂದಿರುವ ಹೊಣೆಗಾರಿಕೆ ಯಾವ ರೀತಿ ಇದು, ಇದರ ಬಗ್ಗೆ ಎಲ್ಲ ಮಾತಾಡೋಣ ಶೇಷಾದ್ರಿ ಅವರೊಂದಿಗೆ. ನಮಸ್ಕಾರ ಸರ್. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತ. ಸಂತೋಷ. ಚಿತ್ರರಂಗದಲ್ಲಿ ಶೇಷಾದ್ರಿ ಅವರು ಒಂದು ಪ್ರಾಜೆಕ್ಟ್ ತಗೊಂಡಿದ್ದಾರೆ ಅಂದ್ರೆ ಆ ಕಡೆ ಗಮನ ಹೋಗುತ್ತೆ. ಏನೋ ಒಂದು ಹೊಸದಾದ ಒಂದು ಭಿನ್ನ ಸ್ವರೂಪವನ್ನ ನಮ್ಮ ಮುಂದೆ ಇಡ್ತಾರೆ, ಕಾದಂಬರಿಯ ಯಾವುದೋ ಒಂದು ಲೋಕವನ್ನ ಬೇರೆ ರೀತಿ ಕೊಡ್ತಾರೆ ಅಂತ. ಸೊ ಇದರ ಹಿಂದೆ ಅಪಾರವಾದ ಶ್ರಮ ಇರಬೇಕು, ಓದಿರ್ಬೇಕು. ಆ ಓದು, ಆ ವೃತ್ತಿಯ ಒಂದು ಕನಸು ಇದೆಲ್ಲ ಹೇಗೆ ಶುರುವಾಯಿತು? ಮೂಲತಃ ನಾನು ಸಾಹಿತ್ಯದ ವಿದ್ಯಾರ್ಥಿ. ಸಾಹಿತ್ಯ ನಿಮ್ಮ ಚಿಂತನೆಗಳನ್ನ ಪ್ರಖರ ಮಾಡುತ್ತೆ. ಹಾಗಾಗಿ ಚಿತ್ರಕಲೆಯಲ್ಲಿ ಕೂಡ ನಂಗೆ ಬಾಲ್ಯದಲ್ಲಿ ಆಸಕ್ತಿ ಇತ್ತು. ಚಿತ್ರಕಲೆಯಲ್ಲಿ ಹಾಗಾಗಿ ಸಾಹಿತ್ಯ ಮತ್ತು ಚಿತ್ರಕಲೆ ಎರಡು ನನ್ನನ್ನ ಸದಭಿರುಚಿಯ ಕಡೆಗೆ ತಂದಿದೆ ಅಂತ ಕಾಣುತ್ತೆ. ಆನಂತರ ನಾನು ಸ್ವಲ್ಪ ದಿವಸ ಪತ್ರಕರ್ತನ ಕೂಡ ಕೆಲಸ ಮಾಡಿದ್ದೆ. ಸೊ ಇವೆಲ್ಲವೂ ಈ ರೀತಿಯ ಸಿನಿಮಾಗಳನ್ನ ನಾನು ಈಗ ಮಾಡಿಕೊಂಡು ಮುಂದುವರ್ಕೊಂಡು ಹೋಗೋದಕ್ಕೆ ಸಹಕಾರಿಯಾಗಿದೆ. ನನ್ನ ಯೋಚನೆಗಳು ಪ್ರಖರವಾಗೋದಕ್ಕೆ ಕೂಡ ಅದು ಕಾರಣ ಆಗಿದೆ ಅಂತ ಅನ್ಕೋತೀನಿ. ಚಿತ್ರಕಲೆ ಅಂತ ಹೇಳಿದ್ರಿ. ಸೊ ಒಬ್ಬ ಚಿತ್ರಕಲಾವಿದದ ನಿರ್ಮಾಣ ಕೂಡ ಆಗ್ತಾ ಇರಬಹುದು, ಅಥವಾ ಪ್ರಖರ ಯೋಚನೆಯ ಪತ್ರಿಕೋದ್ಯಮಿಯ ಸೃಷ್ಟಿ ಕೂಡ ಆಗ್ತಾ ಇತ್ತು. ಇವೆರಡರ ಜೊತೆಗೆ ಅಥವಾ ಇದೆರಡನ್ನ ಪಕ್ಕಕ್ಕೆ ಸರಿಸಿ ನೀವು ಸಿನಿಮಾ ಕಡೆಗೆ ಆಸಕ್ತಿ ಬಂತ? ಅಂದ್ರೆ ಒಬ್ಬ ಚಿತ್ರಕಲಾವಿದ ಕೂಡ ಆಗ್ತಾ ಇದ್ದ ಹಾಗಾದ್ರೆ ಶೇಷಾದ್ರಿ ಅಂತ ಒಬ್ಬ ಚಿತ್ರಕಲಾವಿದ ಆಗ್ತಿದ್ನೋ? ಗೊತ್ತಿಲ್ಲ. ಬದುಕು ನಮ್ಮನ್ನ ಎಲ್ಲೆಲ್ಗೋ ಕರ್ಕೊಂಡು ಹೋಗುತ್ತೆ. ಯಾವುದೋ ಒಂದು ಹಾದಿಯಲ್ಲಿ ಅದೇ ನಿಂತಿರ್ತೀವಿ. ಯಾವುದೋ ಒಂದು ಹಾದಿಯಲ್ಲಿ ಬಲಗಡೆ ಒಂದು ಹಾದಿ ಹೋಗ್ತಾ ಇರುತ್ತೆ, ಎಡಗಡೆ ಒಂದು ಹಾದಿ ಹೋಗ್ತಾ ಇರುತ್ತೆ, ಅಥವಾ ಮಧ್ಯೆ ಇನ್ನೊಂದು ಹಾದಿ ಹೋಗ್ತಾ ಇರುತ್ತೆ. ಯಾವುದನ್ನ ಆಯ್ಕೆ ಮಾಡ್ಕೋಬೇಕು ಅನ್ನೋಂತಹ ಗೊಂದಲ ಇರುತ್ತೆ. ನಿಜವಾಗ್ಲೂ ಗೊತ್ತಿಲ್ಲ ಏನು ಅಂತ. ಆಸಕ್ತಿ ಇರಬಹುದು ಪ್ರಾಯಶಃ. ಆಕಸ್ಮಿಕ ಬದುಕಿನಲ್ಲಿ, ಪ್ರತಿಯೊಬ್ಬರ ಬದುಕಿನಲ್ಲೂ ಆಕಸ್ಮಿಕವಾದ ಘಟನೆಗಳು ಅವರ ಬದುಕಿನ ಮುಂದಿನ ಮಾರ್ಗವನ್ನ ಸೂಚಿಸ್ತವೆ. ಬೇರೆಯವ್ರ ಬದುಕಿನಲ್ಲಿ ಹೇಗೋ ಗೊತ್ತಿಲ್ಲ, ನನ್ನ ಬದುಕಿನಲ್ಲಿ ಆಕಸ್ಮಿಕದ ಕೆಲಸ ಹೆಚ್ಚಿದೆ. ಹೌದು, ನನಗೆ ಬೆಂಗಳೂರಿಗೆ ಬಂದದ್ದು ಆಕಸ್ಮಿಕ. ಆನಂತರ ನಾನು ಪತ್ರಕರ್ತನಾಗಿ ಹೋಗಿದ್ದು, ವೃತ್ತಿಯನ್ನ ಪ್ರಾರಂಭ ಮಾಡಿದ್ದ ಆಕಸ್ಮಿಕ. ಆಮೇಲೆ ಚಿತ್ರಕಲೆ ಹಿಂದಕ್ಕೆ ಸರಿದದ್ದು ಆಕಸ್ಮಿಕ. ಹಾಗೆ ಬರವಣಿಗೆಯಿಂದ ಪತ್ರಕರ್ತನಾಗಿ ಮುಂದುವರಿಬೇಕಾದನು ಯಾವುದೋ ಒಂದು ಸಂದರ್ಭದಲ್ಲಿ ಪತ್ರಿಕೋದ್ಯಮದ ಬಗ್ಗೆ ನನಗೆ ಆಸಕ್ತಿ ಕಡಿಮೆ ಆದದ್ದು ಒಂದು ಕಾರಣ. ಅದಕ್ಕೆ ಕಾರಣ ನಾನು ಯಾವುದೋ ಒಂದು ಪತ್ರಿಕೆ ಕೆಲಸ ಮಾಡ್ತಾ ಇದ್ದೆ. ಆ ಪತ್ರಿಕೆ ಆಕಸ್ಮಿಕವಾಗಿ ಆರ್ಥಿಕ ಕಾರಣಗಳಿಂದ ಬಾಗಿಲು ಹಾಕಬೇಕಾದಂತ ಸನ್ನಿವೇಶ ಸೃಷ್ಟಿ ಆಯ್ತು. ಮುಂದೇನು ಅನ್ನೋ ಪ್ರಶ್ನೆ ಅವಾಗ. ಏನು ಚಿತ್ರಕಲೆಯಲ್ಲೂ ತುಂಬಾ ಏನು ದೊಡ್ಡ ಕಲೆಗಾರಿಕೆಯನ್ನ ಕೈಗೂಡಿಸ್ಕೊಂಡಿದ್ದೆ ಅಂತ ಏನಲ್ಲ. ವ್ಯಂಗ್ಯ ಚಿತ್ರಗಳನ್ನ ಬರಿತಾ ಇದ್ದೆ, ಕೆಲವು ಇಲಿಸ್ಟ್ರೇಷನ್ಸ್ ಮಾಡ್ತಾ ಇದ್ದೆ, ಮುಖಪುಟಗಳಿಗೆ ಚಿತ್ರಗಳನ್ನ ಬರಿತಾ ಇದ್ದೆ. ಆ ಕ್ಷೇತ್ರದಲ್ಲಿ ಮುಂದುವರಿಯದ ಅಥವಾ ಗೊತ್ತಿರುವಂತ ಇನ್ಯಾವ್ದು ಕೆಲಸ ಅಂತಂದ್ರೆ, ನಾನು ತಾಂತ್ರಿಕವಾದ ಯಾವುದೇ ಇದನ್ನ ಕಲ್ತಿರ್ಲಿಲ್ಲ ಅವಾಗೆಲ್ಲ. ಇಂಜಿನಿಯರಿಂಗು, ಡಾಕ್ಟರ್ ಅಥವಾ ಆ ತರದ ಪರಿಣಿತಿ ನನಗಿರ್ಲಿಲ್ಲ. ಇನ್ನೊಂದು ಗೊತ್ತಿದ್ದದ್ದು ಒಂದಿಷ್ಟು ಬರವಣಿಗೆ ಗೊತ್ತಿದೆ ಅನ್ನೋಂಥ ಒಂದು ಆತ್ಮವಿಶ್ವಾಸ, ಸಮಾಧಾನ. ಹಾಗಾಗಿ ಚಿತ್ರಕಲೆಯಲ್ಲಿ ಹೋಗೋದ, ಪತ್ರಕರ್ತನಾಗಿ ಬರವಣಿಗೆಯನ್ನು ಮುಂದುವರ್ಸದ, ಕತೆ ಚಿತ್ರಕಥೆ ಮೂಲಕ ಹೋಗೋದ ಅನ್ನೋದು. ಆ ಹಿಂದೆ ಪತ್ರಕರ್ತನಾಗಿದ್ದಾಗ ನಾನು ಚಲನಚಿತ್ರಗಳ ಸುದ್ದಿ, ಸಂದರ್ಶನಗಳು, ಮಾಹಿತಿಯನ್ನ ಸಂಗ್ರಹಿಸೋ ಪತ್ರಕರ್ತನಾಗಿದ್ದೆ, ಪ್ರಕಟ ಮಾಡೋ ಪತ್ರಕರ್ತನಾಗಿದ್ದೆ. ಹಾಗಾಗಿ ಇದೊಂದು ಕ್ಷೇತ್ರ ಇದೆ, ತುಂಬಾ ಆಕರ್ಷಕವಾದ ಕ್ಷೇತ್ರ, ಪ್ರಮುಖವಾದ ಕ್ಷೇತ್ರ.
ವಿದ್ಯೆ ಗೊತ್ತಿರೋರು ಗೊತ್ತಿಲ್ಲದೆ ಇರೋರ್ನು ಆಕರ್ಷಣೆ ತನ್ನ ಸೆಳೆದುಕೊಳ್ಳುವಂತ ಅಯಸ್ಕಾಂತದ ರೀತಿ ಸೆಳೆಸ್ಕೊಳ್ಳುವಂತ ಕ್ಷೇತ್ರ. ಹಾಗಾಗಿ ಟೆಲಿವಿಷನ್ ಕೂಡ ಆಗ್ತಾನೆ ಆರಂಭ ಆಗಿತ್ತು. ಹಾಗಾಗಿ ಇದರಲ್ಲಿ ನನ್ನ ಇದನ್ನ ಪರೀಕ್ಷೆ ಮಾಡಬಹುದು ನನ್ನ ಶಕ್ತಿಯನ್ನ ಅಂತ, ಸಾಮರ್ಥ್ಯವನ್ನ ಅಂತ ಅಂದ್ಕೊಂಡು ಈ ಕ್ಷೇತ್ರದ ಕಡೆ ಸೆಳೆತ ಬಂತು. ಆರಂಭದಲ್ಲಿ ನಾನು ನಿರ್ದೇಶಕನಾಗಬೇಕು ಅನ್ನೋ ಕೂಡ ಅಭಿಲಾಷೆ ಇರಲಿಲ್ಲ. ಬರವಣಿಗೆ ಗೊತ್ತಿರೋದ್ರಿಂದ ಚಿತ್ರಕಥೆ ಬರಿಬಹುದು, ಸಂಭಾಷಣೆ ಬರಿಬಹುದು, ಕಥೆಗಳನ್ನು ಬರೀಬಹುದು ಅಂತ ಹಾಗೆ ಪ್ರಾರಂಭ ಮಾಡಿದ್ದು. ಅದು ಕೊನೆ 2 ವರ್ಷದಲ್ಲಿ ನಾನು ನಿರ್ದೇಶಕನಾಗಿ ಹೊರಳಬೇಕಾಗಿ ಬಂತು. ಅದರಲ್ಲಿ ಪತ್ರಿಕೋದ್ಯಮ ನಿಮ್ಗೆ ಆ ಸಿನಿಮಾದ ಮೆಟ್ಟಿಲ್ ತನಕ ಸಹಾಯ ಮಾಡ್ತು. ಮುಂದಿನ ಮೆಟ್ಟಿಲಿಗೆ ಅದು ನನಗೆ. ಆದ್ರೆ ಒಳಗೆ ಹೋಗುವಾಗ ಯಾವ ಕ್ಷೇತ್ರಕ್ಕೆ ನಾನು ಮುಟ್ಟಬೇಕು ಅಂತ ಏನಾದ್ರು ರೈಟಿಂಗ್ ಇದ್ದದ್ದು ಮೇಡಮ್. ನನಗೆ ಚಿತ್ರಕಥೆ ಸಂಭಾಷಣೆ ಮಾಡಬಹುದು, ಅದು ನನಗೆ ಗೊತ್ತಿದೆ ಅಂತ ಇಲ್ಲಿ ನಾನು ಏನೋ ಮಾಡಬಹುದು, ಪ್ರಯತ್ನ ಪಡೋಣ. ಅಕಸ್ಮಾತ್ ಅದು ಆಗ್ಲಿಲ್ಲ ಅಂದ್ರೆ ಇನ್ನೊಂದು ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳೇಬೇಕಾಗುತ್ತೆ. ಅವಾಗ ಅಸ್ಥಿರ ಎಲ್ಲದಕ್ಕೊಂದು ತಯಾರಾಗಿ. ಹೌದು, ಯಾಕೆಂದ್ರೆ ಒಬ್ಬ ಸಾಮಾನ್ಯವಾಗಿ ನಾನಾಗ್ಲೇ ಹೇಳಿದಾಗೆ ತಾಂತ್ರಿಕ ಪರಿಣಿತಿಯನ್ನು ಪಡೆದವನು ಆ ಕ್ಷೇತ್ರದಲ್ಲೇ ಮುನ್ನುಗ್ತಾನೆ. ಒಂದು ಇದಿಲ್ದಿದ್ರೆ ಮತ್ತೊಂದು ಇದಕ್ಕೆ ಯಾವ್ದು ಆಫೀಸ್ಗಳಿಗೆ ಹೋಗ್ತಾ ಮಾಡ್ತಾನೆ. ನಮಗೆ ಗೊತ್ತಿದ್ದು ತಾಂತ್ರಿಕ ಪರಿಣಿತಿಗಿಂತ ನಿಮ್ಮ ಬೌದ್ಧಿಕ ಸಾಮರ್ಥ್ಯ ಅದನ್ನ ಹೊರಗೆ ಹಚ್ಚಬೇಕು. ಅದನ್ನು ಹೊರಗೆ ಹಚ್ಚಬೇಕಾದ್ರೆ ಬೇರೆ ಬೇರೆ ಕ್ಷೇತ್ರಗಳಿದ್ವು. ಆದ್ರೆ ಈ ಕ್ಷೇತ್ರಗಳ ದೊಡ್ಡ ಅಸ್ಥಿರತೆ ಏನು ಅಂತಂದ್ರೆ, ಇದು ನಿಗದಿತವಾದಂತಹ ನಿಮಗೆ ಆದಾಯದ ಮೂಲವನ್ನು ಹುಡುಕಿ ಕೊಡೋದಿಲ್ಲ. ನಿಶ್ಚಿತವಾದ ಆದಾಯ ಇರಲ್ಲ, ನಿಗದಿತವಾದ ಕೆಲಸ ಇರಲ್ಲ, ಅನ್ಸರ್ಟನಿಟಿ ಇಡೀ ಬದುಕಿನಲ್ಲಿ ಇರುತ್ತೆ. ಬಟ್ ಒಂದು ಚಾಲೆಂಜ್ ಆಗಿ ತಗೋಬೇಕಾಗುತ್ತೆ ಎಲ್ಲರೂ, ನಾನೊಬ್ಬನೇ ಇಲ್ಲ. ಹಾಗಾಗಿ ನಾನು ಕೂಡ ಚಾಲೆಂಜ್ ಆಗಿ ತಗೊಂಡು ಈ ಕ್ಷೇತ್ರಕ್ಕೆ ಬಂದೆ. ಸೃಜನಶೀಲ ಕ್ಷೇತ್ರದ ದೊಡ್ಡ ಸವಾಲೇ ಅದು, ಸವಾಲಾಗಿ ತಕೊಳ್ಳೋದು. ಹೌದು, ಬದುಕಿನಲ್ಲಿ ನಾವು ಹಲವಾರು ಸಂದರ್ಭಗಳಂತ ಸವಾಲುಗಳನ್ನ ಸ್ವೀಕರಿಸ್ತಾನೆ ಇರ್ತೀವಿ. ಪ್ರತಿಯೊಬ್ಬರಿಗೂ ಇರುತ್ತೆ ಅದು. ವೈಯಕ್ತಿಕ ವಿಚಾರದಲ್ಲಿರ್ಬಹುದು, ಸಂಬಂಧಗಳ ವಿಚಾರಗಳಿರ್ಬಹುದು, ವೃತ್ತಿಯ ಸಂದರ್ಭಗಳಲ್ಲಿರ್ಬಹುದು, ಕೆಲವು ಸವಾಲುಗಳನ್ನ ನೀವು ತಗೋಬೇಕಾಗತ್ತೆ. ಇದೇ ಇದೆಯಲ್ಲ, ಒಂದು ಮಾತೇ ಇದೆಯಲ್ಲ, ನಡೆಯುವ ಮಗು ಎಡವುದೇ, ನಡೆದೇ ಇರುವಂತ ಮಗು ಎಡವಬಹುದು. ನಡೆಯೋದನ್ನ ಕಲಿಯೋದು, ಓಡೋದನ್ನ ಕಲಿಯೋದು, ಹಾಗೆ ಸಾಮರ್ಥ್ಯನ ಹೊರಗೆ ಹಚ್ಚಬೇಕಾಗುತ್ತೆ. ಹಾಗಾಗಿ ನಾನು ಇಲ್ಲಿ ಹೊರಗೆ ಹಚ್ಚಿದೆ, ನನಗೆ ಯಶಸ್ಸು ಎಲ್ಲ ಸಿಕ್ತು. ಒಂದು ಶೇಷಾದ್ರಿ ಅನ್ನುವ ಒಂದು ಸೃಜನಶೀಲ ಮನಸ್ಸು ಇಲ್ಲಿ ಕೆಲಸ ಮಾಡ್ತಾ ಇದೆ ಅಂತ ಸಾಮಾನ್ಯರಿಗೂ, ಆರ್ಟ್ ಫೀಲ್ಡ್ ಬಿಡಿ, ಸಿನಿಮಾ ಜಗತ್ತಲ್ಲದೆ ಜನಸಾಮಾನ್ಯರಿಗೂ ಮನೆಗೆ ಆ 3 ಹೆಸರು ಬರ್ತಾ ಇತ್ತು. ಅದು ಮಾಯಾಮೃಗ, ಅದು ದಾಖಲೆ ಬರದ ಧಾರಾವಾಹಿ. ಇದರ ಜೊತೆಗೆ ನಿಮ್ಮ ಕೆಲಸ ಆಗಿರೋದು ಇದರ ಆರಂಭದ ದಿನಗಳು. ಅಂದ್ರೆ ಹೇಗೆ ನೀವು ಹೇಳಿದ್ರಿ ಬಾಗಿಲು ತಟ್ಟಿದ್ರಿ ಅಂತ, ಇದ್ರ ಸುತ್ತ ಏನೆಲ್ಲ ಆಯ್ತು? ಸುಲಭವಾಗಿರ್ಲಿಲ್ಲ. ನೀವು ಬಾಗಿಲು ತಟ್ಟಿದ ತಕ್ಷಣ ಎಲ್ಲಾ ಬಾಗಿಲುಗಳು ತೆರ್ಕೊಳ್ಳಲ್ಲ, ಅಥವಾ ಓಪನ್ ಆಗಿರೋ ಬಾಗಿಲುಗಳು ಓಪನ್ ಆಗಿದಾವೆ ಅಂತ ನಿಮ್ಗೆ ಅನ್ಸೋದಿಲ್ಲ. ನಿಮ್ಗೆ ಗೊತ್ತೇ ಇರಲ್ಲ, ಅಂತ ನಡ್ಕೊಂಡು ಹೋಗ್ತಾ ಇರ್ತೀರಿ. ಹಾಗಾಗಿ ಆಯ್ಕೆ ಪ್ರಶ್ನೆದಲ್ಲಿ ನಾನು ಅದೃಷ್ಟವಂತ. ಅಂದ್ರೆ ನಾನು ತೆರ್ಕೋತಾ ಹೋಯ್ತು ನೀವು ಹೋದ್ರೆ. ಅದಕ್ಕೆ ಏನ್ ಕಾರಣ ಅಂತ ಕೇಳಿದ್ರೆ ನನಗೆ ಸರಿಯಾದ ಕಾರಣ ಗೊತ್ತಿಲ್ಲ. ಹಾಗಾಗಿ ನಾನು ಸಹ ನಿರ್ದೇಶಕನ ಕೆಲವರ ಹತ್ರ ಕೆಲಸ ಮಾಡಿ ಈ ಕ್ಷೇತ್ರದ ಮತ್ತೆ ಆ ವೃತ್ತಿಯ ತಾಂತ್ರಿಕ ಪರಿಣಿತಿಯನ್ನ ಸಂಪಾದಿಸಿದ ನಂತರ ಸ್ವತಂತ್ರವಾಗಿ ನಾನು ನಿರ್ದೇಶನ ಮಾಡಬಹುದು ಅಂದಾಗ 95ನೇ ಇಸ್ವಿಯಿಂದ ಧಾರಾವಾಹಿಗಳನ್ನ ನಿರ್ದೇಶನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ. ದೂರದರ್ಶನ ಒಂದೇ ಇತ್ತು ಅವಾಗ, ಬೇರೆ ಯಾವುದು ವಾಹಿನಿಗಳಿರ್ಲಿಲ್ಲ. ಸೋಷಿಯಲ್ ಮೀಡಿಯಾ ಅಂತೂ ಇರಲೇ ಇಲ್ಲ, ಮೊಬೈಲ್ ಕಾಲ ಅದಾಗಿರ್ಲಿಲ್ಲ, ಇನ್ನು ಪೇಜರ್ ಇತ್ತು, ಆಗ ಪ್ರಾರಂಭ ಆಗಿತ್ತು. ಆಮೇಲೆ ಕಥೆಗಾರ ಅಂತ ಒಂದು ಪ್ರಮುಖವಾದ ಒಂದು ಧಾರಾವಾಹಿಲಿ ಇದೇ ನೀವು ಹೇಳಿದಂತ 3 ಜನ ಕೆಲಸ ಮಾಡಿದ್ವಿ. ಅದು ದೂರದರ್ಶನಲ್ಲೇ ಬಂದಂತು. ಆಗ್ಲೇ ನಾನು ಹೇಳಿದಾಗೆ ಸಾಹಿತ್ಯದ ವಿದ್ಯಾರ್ಥಿ ಆಗಿದ್ರಿಂದ ಕನ್ನಡ ಸಾಹಿತ್ಯದ ಕೊಡುಗೆ ನನ್ನ ಬೆಳವಣಿಗೆಯಲ್ಲಿ ಸಾಕಷ್ಟಿದೆ. ಸುಮಾರು 78 ಕಂತುಗಳಲ್ಲಿ ಸಣ್ಣ ಕಥೆಗಳ ಇತಿಹಾಸವನ್ನ ಹೇಳುವಂತಹ ಒಂದು ಪ್ರಮುಖವಾದ ಧಾರಾವಾಹಿ ದೂರದರ್ಶನದಲ್ಲಿ ಬಂದಿದ್ದು ಕಥೆಗಾರ ಅಂತ. ಅದು ಪಂಜೆ ಮಂಗೇಶ್ ರಾಯರಿಂದ, ಮಾಸ್ತಿ ವೆಂಕಟೇಶ ಅಯ್ಯಂಗಾರರಿಂದ ಎಲ್ಲರನ್ನ ಒಳಗೊಂಡಂತೆ, ಕುವೆಂಪು ಅವರನ್ನ ಒಳಗೊಂಡಂತೆ, ಎಲ್ಲರನ್ನ ಒಳಗೊಂಡಂತೆ 1996ನೇ ಇಸ್ವಿವರೆಗೂ ಈ ಸಣ್ಣ ಕಥಾ ಕ್ಷೇತ್ರದಲ್ಲಿ ಸಣ್ಣ ಕಥೆಗಳನ್ನ ಬರೆದು ಹೆಸರು ಸಂಪಾದಿಸಿದಂತ ಅವರ ಕಥೆಗಳನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸುವಂತದ್ದು. ಒಂದು ಕಥೆಯನ್ನ ಪ್ರಾತಿನಿಧಿಕವಾಗಿ ಆಯ್ಕೆ ಮಾಡ್ಕೋತಾ ಇದ್ವಿ. ಪ್ರತಿಯೊಬ್ರು ಹಲವಾರು ಕಥೆಗಳನ್ನ ಬರೆದಿರ್ತಾರೆ, ಒಂದು ಕಥೆಯನ್ನ ಆಯ್ಕೆ ಮಾಡ್ಕೋತಾ ಇದ್ವಿ. ಅದರ ಆಶಯಕ್ಕೆ ಧಕ್ಕೆ ಇಲ್ಲದೆ ಇರೋ ಹಾಗೆ ಅದನ್ನ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸುವಂತ ಮತ್ತೊಂದು ಸವಾಲಿನ ಕೆಲಸ. ಅದು ಒಂದು ಕಥೆಯನ್ನು ಆಯ್ಕೆ ಮಾಡ್ಕೋಬೇಕು ಅಂದ್ರೆ ಅವ್ರು ಬರೆದ ಎಲ್ಲ ಕಥೆಗಳನ್ನ ಓದ್ಬೇಕಾಗುತ್ತೆ. ಅದ್ರಲ್ಲಿ ಯಾವುದೋ ಒಂದು ದೃಶ್ಯದ ಸಾಧ್ಯತೆಗಳು ನಿಖರವಾಗಿ ಇರುವಂತಹ ಕಥೆಗೆ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸಬೇಕಾಗುತ್ತೆ. ಅದು ದೊಡ್ಡ ಒಂದು ಏನಂತಾರೆ, ಒಂದು ಪಠ್ಯವಾಗಿ ಬದುಕಿನಲ್ಲಿ ಬಂತು. ಅದಾದ ನಂತರ ನಾವು ಮಾಯಾಮೃಗ ಮಾಡಿದ್ದು. ಮಾಯಾಮೃಗದ ನಂತರ ಹಾದಿ ನಿಶ್ಚಿತವಾಗಿತ್ತು. ಪ್ರಾಯಶಃ
ಕಿರುತೆರೆ ಇದ್ದಿದ್ರಿಂದ ಧೈರ್ಯವಾಗಿ ಸಿನಿಮಾಗಳನ್ನ ಈ ರೀತಿ ಸಿನಿಮಾಗಳನ್ನ ಮಾಡಕ್ ಸಾಧ್ಯ ಆಯ್ತು. ಇಲ್ದೆ ನೀವು ಬದುಕನ್ನೇ ನಂಬ್ಕೊಂಡಾಗ ಬದುಕಿಗೆ ಏನ್ ಬೇಕಾದ್ರೂ ಮಾಡ್ಬೇಕಾಗತ್ತೆ. ಕೆಲವು ಸರಿ ನಿಮ್ಗೆ ಇಷ್ಟಪಡೋ ಕೆಲಸನೂ ಮಾಡ್ಬೇಕಾಗತ್ತೆ, ಇಷ್ಟ ಇಲ್ದೇ ಇರೋ ಕೆಲಸಗಳನ್ನು ಮಾಡ್ಬೇಕಾಗಿ ಬರುತ್ತೆ. ಸಿನಿಮಾ ಅಂತ ಆಯ್ಕೆ ಮಾಡ್ಕೊಂಡಾಗ ಸಿನಿಮಾದಲ್ಲಿ ಯಾವ್ದು ಹೊಟ್ಟೆ ತುಂಬಿಸುತ್ತೆ ನಿಮ್ಗೆ? ಮುಖ್ಯವಾಹಿನಿನೇ ನಿಮಗೆ ಹಣ, ಯಶಸ್ಸು, ಕೀರ್ತಿ ಎಲ್ಲವನ್ನೂ ತಂದ್ಕೊಡುವಂಥದ್ದು. ಆದ್ರೆ ಈ ರೀತಿಯ ಪ್ಯಾರಲಲ್ ಸಿನಿಮಾಗಳು ಅಥವಾ ಪ್ರಯೋಗಾತ್ಮಕ ಚಿತ್ರಗಳು ಅಥವಾ ಕಲಾತ್ಮಕ ಅಂತ ಕರೆಯುವಂತ ಚಿತ್ರಗಳನ್ನು ಮಾಡಿದಾಗ ಅದರಲ್ಲಿ ನಿಮಗೆ ಖ್ಯಾತಿ ಸಿಗಬಹುದು, ಕೀರ್ತಿ ಸಿಗಬಹುದು, ನೀವು ಹೇಳಿದಂತೆ ಪ್ರಶಸ್ತಿಗಳು, ಗೌರವಗಳು ಸಿಗಬಹುದು. ಅದ್ರ ಹೊಟ್ಟೆ ತುಂಬಬೇಕಲ್ಲ, ಬದುಕಿಗೆ ಹಣ ಕೂಡ ಮುಖ್ಯ ಆಗುತ್ತಲ್ಲ. ಹಾಗಾಗಿ ಇದನ್ನ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಇದು ನಮ್ಮ ಕಿರುತೆರೆ ನನಗೆ ಬೆಂಬಲವಾಗಿತ್ತು. ಸಿನಿಮಾ ವಿಷಯ ಬಂದಾಗ ನಮ್ಗೆಲ್ಲ ಗೊತ್ತಿದೆ, ಒಂದು ಮಾಸ್, ಒಂದು ಕ್ಲಾಸ್ ಅಂತದ್ರಲ್ಲಿ ನೀವು ಆಯ್ಕೆ ಮಾಡಿದ್ದು ನೀವೇ ಹೇಳಿದ್ರಿ, ಪ್ರಯೋಗದ ಒಂದು ಬದುಕನ್ನ ಅಂತ. ಸುಮಾರು ಚಿತ್ರಗಳನ್ನ ಮಾಡಿದ್ರಿ. ನಾವು ಆಗ್ಲೇ ಮಾತಾಡಿದ ಹಾಗೆ ಮುತ್ತುಚೇರ, ನಮ್ಮ ಬಳುವಾರರ ಮುನ್ನುಡಿಯ ಹಿಂದೆ ಶೇಷಾದ್ರಿಯವರ ಮನಸ್ಸಿತ್ತು, ವಿಮುಕ್ತಿ ಬಂತು. ವಿಮುಕ್ತಿಯಲ್ಲಂತೂ ನೀವು ಟಚ್ ಮಾಡಿದ ಸಬ್ಜೆಕ್ಟ್ ಬಹಳ ಅಪರೂಪವಾದ ಸಬ್ಜೆಕ್ಟ್. ಹೇಗ್ ಧೈರ್ಯ ಮಾಡಿದ್ರಿ? ಮುಖ್ಯವಾಗಿ ವಿಮುಕ್ತಿಯನ್ನ ತಗೊಂಡಾಗ ನಿಮ್ಮ ತಯಾರಿ ಹೇಗಿತ್ತು ಸರ್? ಅಲ್ಲಿವರೆಗೂ ನಮ್ಗೆ ಇಡಿಪಸ್ ಕಾಂಪ್ಲೆಕ್ಸ್ ಬಗ್ಗೆ ತುಂಬಾ ಗೊತ್ತಿತ್ತು. ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಇದ್ರೂ ಕೂಡ ಅದು ಹೆಚ್ಚು ಪರಿಚಿತವಾಗಿರಲಿಲ್ಲ. ಇಡಿಪಸ್ ಕಾಂಪ್ಲೆಕ್ಸ್ ಅನ್ನ ಪುಟ್ಟಣ್ಣ ಕಣಗಾಲ್ ಅವರು ಟಚ್ ಮಾಡಿದ್ರು ಅವರ ಒಂದು ಸಿನಿಮಾದಲ್ಲಿ. ಜೊತೆಗೆ ನಾವು ಓದಿ ಇಡಿಪಸ್ ಕಾಂಪ್ಲೆಕ್ಸ್ ಅಂದ್ರೆ ಏನು, ತಾಯಿ ಮಗನ ನಡುವಿನ ಬಾಂಧವ್ಯವನ್ನ ಕುರಿತಾದಂಥದ್ದು, ಭಾವನೆಗಳನ್ನ ಕುರಿತಾದಂಥದ್ದು ಇಡಿಪಸ್ ಕಾಂಪ್ಲೆಕ್ಸ್. ಹಾಗೆ ಮಗಳು ಮತ್ತು ತಂದೆಯ, ಅಪ್ಪ ಮತ್ತೆ ಮಗಳ ನಡುವಿನ ಬಾಂಧವ್ಯ, ವ್ಯಾಮೋಹಗಳನ್ನ ಹೇಳುವಂಥದ್ದು ಎಲೆಕ್ಟ್ರೋ ಕಾಂಪ್ಲೆಕ್ಸ್. ಎಲೆಕ್ಟ್ರಾನ್ ಅಂತದ್ದು ಒಂದು ಗ್ರೀಕ್ ಇದ್ರಲ್ಲಿ ಬರುವಂತ ಒಂದು ಆ ಹೆಸರಿನಲ್ಲಿ ಇರುವಂತ ಒಂದು ಆ ಹೆಸರನ್ನ ಅದಕ್ಕೆ ಇಟ್ಟಿದ್ದಾರೆ. ಮೊದಲ ಇಡಿಪಸ್ ಕಾಂಪ್ಲೆಕ್ಸ್ ಮತ್ತೆ ಎಲೆಕ್ಟ್ರಾ ಹೆಚ್ಚು ಟಚ್ ಆಗಿರಲಿಲ್ಲ. ನಾನು ಆ ಥರದ್ದೊಂದು ನನ್ನ ಸ್ನೇಹಿತರ ಮಗಳ ಮತ್ತು ಅವರ ಸಂಬಂಧದಲ್ಲಿ ಅದನ್ನ ಗುರುತಿಸಿದೆ. ಅದಕ್ಕೆ ಹೆಸರು ಅವಾಗ ಗೊತ್ತಾಯ್ತು ನನಗೆ. ನನಗೂ ನಮ್ಮ ತಂದೆಗೆ ನಮ್ಮ ಅಕ್ಕ ಒಬ್ರಿದ್ರು. ನಮ್ಮ ತಂದೆ ನಮ್ಮ ಅಕ್ಕನ ಬಗ್ಗೆ ತೋರಿಸ್ತಾ ಇದ್ದ ಪ್ರೀತಿ, ನಮ್ಮ ಅಕ್ಕ ನಮ್ಮ ತಂದೆ ಬಗ್ಗೆ ತೋರಿಸ್ತಾ ಇದ್ದಂಥ ಪ್ರೀತಿ ಅದು ಭಿನ್ನ ಅಂತ ಅನ್ನಿಸ್ತು. ಗಂಡು ಮಕ್ಕಳಿಗೂ ತಂದೆಗೂ, ಜೊತೆಗೆ ಮಗಳಿಗೂ ತಂದೆಗೂ ಇದ್ದಂಥ ಒಲವು ಇರುತ್ತಲ್ಲ, ಇರುತ್ತೆ. ಅದನ್ನೇ ಎಲೆಕ್ಟ್ರೋ ಕಾಂಪ್ಲೆಕ್ಸ್ ಅಂತ ಕರಿತೀವಿ. ಅದು ಯಾಕೆ ಏನು ಅನ್ನೋದು ವೈಜ್ಞಾನಿಕವಾದ ಮನೋವೈಜ್ಞಾನಿಕಕ್ಕೆ ಸಂಬಂಧಪಟ್ಟ ವಿಚಾರ. ಅದನ್ನ ಗುರುತಿಸಕ ಎಷ್ಟೋ ಸಂದರ್ಭದಲ್ಲಿ ನಮ್ಮ ತಂದೆ ಹೇಳೋರು, ನೀವ್ಯಾರು ಅನ್ನ ಹಾಕ್ತಾ ಇದ್ರೆ ನನ್ನ ಮಗಳು ಹಾಕ್ತಾರೆ. ನಮ್ಮ ಅಕ್ಕನೂ ಹಂಗೆ ಹೇಳೋರೆ, ಗಂಡು ಮಕ್ಳು ನಾವು 3 ಜನ ಇದ್ವಿ, ನೀವ್ಯಾರು ಊಟ ಹಾಕ್ತಾ ಇದ್ರೆ ನಮ್ಮ ಅಪ್ಪನ ನಾನು ಕೊನೆವರೆಗೂ ನಾನು ನೋಡ್ಕೊತೀನಿ ಅಂತ. ನಾವು 3 ಜನ ಹೇಳ್ದಾರೆ ಮತ್ತೆ ನಮ್ಮ ಅಕ್ಕನ ಬಾಯಲ್ಲಿ ಹೇಗೆ ಬರುತ್ತೆ ಅಂತ ಆಶ್ಚರ್ಯ ಆಗೋದು. ಅವಾಗ ಅದಕ್ಕೆ ಹೆಸರು ಅಂತ ಗೊತ್ತಿರಲಿಲ್ಲ. ಹಾಗೆ ನನ್ನ ಸ್ನೇಹಿತರೊಬ್ರಿದ್ರು ಮೈಸೂರಿನಲ್ಲಿ, ಅವರು ಮಗಳ ಮದುವೆ ಮಾಡಿರಲ್ಲ ತುಂಬಾ ವರ್ಷ. ಒಂದ್ ದಿವಸ ಯಾವ್ದೋ ಸನ್ನಿವೇಶದಲ್ಲಿ ಅವ್ರ ಮನೆಗೆ ಹೋದಾಗ ಅವರ ಶ್ರೀಮತಿಯವ್ರು ನನ್ನ ಹತ್ರ ಹೇಳ್ಕೊಂಡ್ರು, ಇವ್ರಿಗೆ ಸ್ವಲ್ಪ ಹೇಳಿ ನಿಮ್ ಸ್ನೇಹಿತರಿಗೆ, ಯಾವ ಗಂಡು ಬಂದ್ರು ಮದುವೆನೇ ಬೇಡ ಹೇಳ್ತಾರೆ, ಅವ್ರು ನಾವೆಲ್ಲ ಒಪ್ಕೊಂಡಿರ್ತೀವಿ, ಅವರು ಬೇಡ, ಯಾಕೆ ಬೇಡ ಅನ್ನೋದಕ್ಕೆ ಅಂತಂದಾಗ ಇದಕ್ಕೇನೋ ಕಾರಣ ಇರ್ಬೋದು ಅಂತ ಅವ್ರ ಹತ್ರ ಒಂದ್ಸರಿ ನಾನು ವೈಯಕ್ತಿಕವಾಗಿ ಮಾತಾಡಿದಾಗ ಅವ್ರು ಹೇಳಿದ್ರು, ಈ ಕಾಂಪ್ಲೆಕ್ಸ್ ವಿಚಾರ ಹೇಳಿಲ್ಲ, ನನಗೆ ನನ್ನ ಮಗಳನ್ನ ಕಳ್ಸ್ಕೊಡಕ್ ಭಯ ಆಗುತ್ತೆ. ನಾವ್ ಇಷ್ಟೊಂದು ಮುಚ್ಚುಟೆಯಿಂದ ಸಾಕಿದೀವಿ, ಆಕೆನ ಇನ್ನೊಂದು ಮನೆಗೆ ಹೇಗ್ ಕಳ್ಸ್ಕೊಡೋದು ಅಂತ. ಹಾಗೆ ಆಕೆಗೂ ಅದಿದೆ. ಆಮೇಲೆ ನಾನು ಅದ್ರ ಕುರಿತು ಅಧ್ಯಯನ ಮಾಡಕ್ ಪ್ರಾರಂಭ ಮಾಡಿದೆ. ಆವಾಗ ನನಗೆ ಹಲವಾರು ಕಥೆಗಳು ಬೇರೆ ಬೇರೆ ಸನ್ನಿವೇಶದಲ್ಲಿ ಬಂತು. ಒಬ್ಬ ಹೆಣ್ಣು ಮಗು, ಅದು ಸಹಜವಾಗಿ 5 ರಿಂದ 6 ವರ್ಷದವರೆಗೂ ಪ್ರತಿ ಹೆಣ್ಣು ಮಗುವಿನಲ್ಲಿ ತನ್ನ ತಂದೆಯ ಬಗ್ಗೆ, ಅದಕ್ಕೆ ತಾನು ನೋಡುವಂತ ಮೊದಲ ಪುರುಷ ತಂದೆ ಆಗಿರ್ತಾನೆ. ಹಾಗಾಗಿ ಅವನೇ ಆದರ್ಶಪ್ರಾಯನಾಗಿರ್ತಾನೆ. ಎಷ್ಟೋ ಮಕ್ಕಳಿಗೆ 5-6 ವರ್ಷ ಆದ್ಮೇಲೆ ಕ್ರಮೇಣ ಅದು ಕ್ಷೀಣಿಸ್ತಾ ಬರುತ್ತೆ ಆ ಭಾವನೆಗಳು. ಕೆಲವರಲ್ಲಿ ಆ ಭಾವನೆಗಳು ಹಾಗೆ ಉಳ್ಕೊಳ್ಳುತ್ತೆ, ಹಾಗೆ ಹೇಳಿದಾಗ ಹೆಚ್ಚಾಗ್ತಾ ಹೋಗುತ್ತೆ. ಅದು ಪ್ರೀತಿ ಕಲ್ಮಶ ಇಲ್ಲದೆ ಇರುವಂತದ್ದು. ಮೋಹ ಸ್ವಲ್ಪ ಪ್ರೀತಿಗಿಂತ ಒಂದು ಹಂತ ಹೆಚ್ಚಿನದು, ವ್ಯಾಮೋಹ ಅಲ್ಲಿ ಆ ಪೊಸೆಸಿವ್ನೆಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಯಾರು ಈ ವ್ಯಾಮೋಹದ ಬಲೆಗೆ, ಮೋಹವನ್ನ ದಾಟಿದ ವ್ಯಾಮೋಹಕ್ಕೆ ಹೋಗ್ತಾರೆ, ಆಗ ತಂದೆಯೇ ಮೊದಲ ಹೀರೋ. ಕಾಣುವಂತ ಪ್ರತಿ ಪುರುಷನಲ್ಲಿ ತಂದೆಯನ್ನೇ ಕಾಣೋದು. ಹೇಗೆ ಅಂತಂದ್ರೆ ಅಪಾಯಗಳು ಹೇಗಿರ್ತವೆ, ಕೆಲವು ಹೆಣ್ಮಕ್ಳುಗಳ ಅಧ್ಯಯನದ ಕಥೆಗಳನ್ನ ಕೇಳಿದೀನಿ. ನಮ್ಮ ತಂದೆ ಹೇಗೆ ಕ್ರಾಪ್ ಬಾಗ್ತಾ ಇದ್ದ, ನನ್ನ ಮದುವೆ ಆಗಿರೋ ಗಂಡನೂ ಹಾಗೆ ಬಾಗ್ಬೇಕು ಅಂತ. ನಮ್ಮ ತಂದೆ ಯಾವ ರೀತಿಯ ಕಾಲರ್ ಇಟ್ಕೋತಾ ಇದ್ದ, ಅಥವಾ ಯಾವ ಬಣ್ಣದ ಶರ್ಟ್ ಹಾಕೋತಾ ಇದ್ದ, ಪ್ಯಾಂಟ್ ಹಾಕೋತಾ ಇದ್ದ, ಅದೇ ಬಣ್ಣ ನನ್ನ ಗಂಡನೂ ಹಾಕೋಬೇಕು ಅಂತ ಡಿಮ್ಯಾಂಡ್ ಮಾಡಿ, ಅದೊಂದು ಪರ್ಫೆಕ್ಷನ್ ಅನ್ನೋದಲ್ಲಿ ಕೂತ್ ಬಿಟ್ಟಿರುತ್ತೆ. ಅದು ಪರ್ಫೆಕ್ಷನ್ ಅಂತ ಕರೆಯೋದಕ್ಕಿಂತ ವ್ಯಾಮೋಹನೆ ಸರಿಯಾದ ಪದ. ಅಂದ್ರೆ ಆತನೇ ಮೊದಲ ಪುರುಷ. ಅವನ ಆದರ್ಶಗಳು, ಅವನ ನೀವು ಹೇಳಿದಾಗೆ ಸ್ಟೈಲ್ ಇರ್ಬೋದು, ಅವನ ಎಲ್ಲವೂ ಇನ್ನೊಬ್ಬ ಪುರುಷನಲ್ಲೂ ನೋಡಕ್ ಶುರು ಮಾಡಕ್ ಪ್ರಾರಂಭ ಮಾಡ್ತಾರೆ.
ಇನ್ನೊಬ್ಬ ಪುರುಷ ಯಾರು ಆಕೆ ಬದುಕಲ್ಲಿ ಬರುವಂತವನು ಗಂಡ. ಸಹಜವಾಗಿ ಆತನ ಪತಿಯಾಗಿರ್ತಾನೆ. ಪತಿಯಲ್ಲೂ ಅದಕ್ಕೆ ನೋಡಿದಾಗ ಅದು ಭಿನ್ನ ಸಹಜವಾಗಿ. ನಿಜ. ಆತನೆಲ್ಲ ಗುಣಗಳಿಲ್ಲದೆ ಇದ್ದಾಗ ಅವನನ್ನ ಗೊತ್ತಿಲ್ಲದೆ ನಿರ್ಲಕ್ಷ್ಯ ಮಾಡೋದು ಅಥವಾ ದ್ವೇಷ ಮಾಡುವಂತ ಆಗೋದು ಕೂಡ ಆಗುತ್ತೆ. ಅದು ಅವರ ವೈಯಕ್ತಿಕ ವೈವಾಹಿಕ ಬದುಕಿನಲ್ಲಿ ಬಿರುಕನ್ನ ಉಂಟು ಮಾಡುತ್ತೆ. ಈ ತರದ್ದು ಸಾಕಷ್ಟು ಬದುಕಿನಲ್ಲಿ ಇರುತ್ತೆ. ಆಗಿದೆ, ಹೌದು. ಇದಕ್ಕೆ ಒಂದು ಈ ತರ ಸಮಸ್ಯೆ ಇರುವಂತವ್ರು ಮನೋವಿಜ್ಞಾನಿಗಳ ಹತ್ರ ಹೋಗಿ ತಮ್ಮ ಸಮಸ್ಯೆಯ ಮೂಲ ಯಾವುದು ಅಂತ ಅದನ್ನ ಅರ್ಥ ಮಾಡ್ಕೊಂಡು ಪರಿಹರಿಸ್ಕೊಳ್ಳೋದುಂಟು. ಅದು ಗಂಡು ಮಕ್ಕಳಲ್ಲೂ ಆಗುತ್ತೆ, ಕಡಿಮೆ ಪ್ರಮಾಣ, ಕಡಿಮೆ. ಹೆಂಡತಿ ಮಾಡುವ ಅಡುಗೆಯಲ್ಲಿರ್ಬಹುದು, ನಮ್ಮ ಅಮ್ಮ ಚೆನ್ನಾಗಿ ಮಾಡ್ತಾರೆ ಅಂತ ಹೌದು ಹೇಳೋದು. ಹೌದು ಹಾಗಾಗಿ ಜಗಳದ ಮೂಲ ನೀನ್ ಮಾಡಿರೋ ಅಡಿಗೆ ನಮ್ಮ ಅಮ್ಮನಂಗ್ ಚೆನ್ನಾಗಿಲ್ಲ ಅಂದ್ಬಿಟ್ರೆ ಸಹಜವಾಗಿ ಹೆಣ್ಮಗು ಏನಾಗುತ್ತೆ. ಬಟ್ ನಮ್ಮ ಸೊಸೈಟಿ ಗಂಡಸು ಮಾತಾಡೋದನ್ನ ಎಷ್ಟು ಸಹಜವಾಗಿ ಸ್ವೀಕಾರ ಮಾಡಿದಷ್ಟು ಹೆಣ್ಣು ಮಕ್ಕಳು ಗಂಡನಿಂದ ಬಯಸೋದನ್ನ ಸ್ವೀಕಾರ ಮಾಡಿಲ್ಲ. ಬಹುಶಃ ಇದು ಇಲ್ಲಿ ಸಮಸ್ಯೆ. ಪುರುಷ ಪ್ರಧಾನ ಸಮಾಜ ಅಲ್ವಾ ಮೂಲಭೂತವಾಗಿ. ಸೊ ಅಂತಹ ಸಮಸ್ಯೆಯನ್ನ ಯಾಕೆ ದೃಶ್ಯ ಮಾಧ್ಯಮಕ್ಕೆ ತರಬಾರ್ದು ಅಂತ ಅಂದ್ಬಿಟ್ಟು ಆ ಕಥೆಗೆ ಹೆಣಿಗೆ ಮಾಡಿ ಅದರ ಮೂಲ ಮೋಹ ವ್ಯಾಮೋಹದಿಂದ ಕಾಶಿವರೆಗೂ ಅದರ ಪ್ರಯಾಣವನ್ನ ತೆಗೆದುಕೊಂಡು ಹೋಗೋ ಪ್ರಯತ್ನವನ್ನು ಮಾಡಿದೆ. ಹಾಗೆ ಕನ್ನಡದ ಮಟ್ಟಿಗೆ, ಕನ್ನಡ ಇನ್ನು ದಕ್ಷಿಣ ಭಾರತ ಗೊತ್ತಿಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಹೇಗಿದೆ ಅಂತ, ದೃಶ್ಯ ಮಾಧ್ಯಮದ ಮಟ್ಟಿಗೆ ವಿಮುಕ್ತಿ ಒಂದು ವಿಭಿನ್ನ ಪ್ರಯತ್ನ ಅಂತ ಎಲ್ರಿಗೂ ಗುರುತಿಸ್ತಾರೆ. ನಿಮ್ಗೆ ಹೇಗೆ ಪ್ರತಿಕ್ರಿಯೆ ಸಿಕ್ತು? ತುಂಬಾ ಒಳ್ಳೆ ಪ್ರತಿಕ್ರಿಯೆ. ಇವತ್ತಿಗೂ ಅಷ್ಟೇ. ಅದು ಸಿನಿಮಾ ಬಂದು 2008ನೇ ಇಸ್ವಿ ಸಿನಿಮಾ ಮಾಡಿದ್ದು. ಈಗಾಗಲೇ ಹೆಚ್ಚು ಕಮ್ಮಿ 18 ವರ್ಷ ಆಗ್ತಾ ಬಂತು. ಈಗಲೂ ಅದನ್ನ ನೋಡಿದವರು, ಈಗಲೂ ಯೂಟ್ಯೂಬ್ ಅಲ್ಲಿ ಇದೆ, ನೋಡಿದವರು ಅದ್ರ ಬಗ್ಗೆ ಮೆಚ್ಚುಗೆ ಮಾತಾಡ್ತಾರೆ. ಇಂಥ ಒಂದು ವಸ್ತುವನ್ನ ಆಗ ಆಯ್ಕೆ ಮಾಡ್ಕೊಂಡು ಚಿತ್ರ ಮಾಡಿದ್ರಲ್ಲ ಅಂತ. ನೀವು ಅದನ್ನ ಮೂವಿಯಲ್ಲಿ ತಂದಾಗ ಮನ್ಸಲ್ಲಿ ಏನಿತ್ತು ಅಷ್ಟನ್ನು ತರ್ಲಿಕ್ಕೆ ಆಯ್ತು ಅಂತ ಅನ್ಸುತ್ತೆ? ಯಾವಾಗ್ಲೂ ಸಾಧ್ಯ ಆಗಲ್ಲ ಅದು. ನೀವು ಮನಸ್ಸಿನಲ್ಲಿರೋದು ಏನಾಗುತ್ತೆ, ಒಂದು ಕಥೆ ಅಥವಾ ಒಂದು ಐಡಿಯಾ ಮನಸ್ಸಿಗೆ ಮೂಡುತ್ತೆ. ಅದು ಕಥೆಗಾರನಾಗಿರಬಹುದು, ನಿರ್ದೇಶಕನಾಗಿರ್ಬಹುದು. ಆಮೇಲೆ ಅದನ್ನ ನೀವು ಅಕ್ಷರ ರೂಪಕ್ಕೆ ಇಳಿಸ್ಕೊತಾನೆ ಸಾಹಿತಿ. ನಾವು ಅದು ಅಕ್ಷರ ರೂಪಕ್ಕೆ ಇಳಿಸ್ಕೊಂಡು ಚಿತ್ರಕಥೆ ಅಂತ ಒಂದು ಸ್ಕೆಲಿಟನ್ ಮಾಡ್ಕೋತೀವಿ. ಆ ಚಿತ್ರಕಥೆಯನ್ನ ಸಂಪೂರ್ಣವಾಗಿ ದೃಶ್ಯ ಮಾಧ್ಯಮಕ್ಕೆ ಅಳವಡಿಸುವಾಗ 100% ಮಾಡಕ್ ಸಾಧ್ಯ ಆಗಲ್ಲ. ಅದಕ್ಕೆ ಬೇರೆ ಬೇರೆ ಸಾಕಷ್ಟು ಮಿತಿಗಳಿರುತ್ತೆ. ಅದಕ್ಕೆ ಏನಾಗುತ್ತೆ, ಅಕ್ಷರದಲ್ಲಿ ಆಗ್ಬೇಕಾದ್ರೆ ಅಕ್ಷರ ಮತ್ತು ಆ ವ್ಯಕ್ತಿಯ ಜೊತೆ ಒಂದು ಸಂವಾದ ನಡೀತಾ ಇರುತ್ತೆ ಸಾಹಿತಿ ಆದ್ರೆ. ಇಲ್ಲಾದ್ರೆ ನಿರ್ದೇಶಕ ಆಗಿದ್ರೆ ನಿರ್ದೇಶಕ, ಸಂಭಾಷಣೆಕಾರ ಬೇಕು, ಚಿತ್ರಕಥೆಗಾರ ಬೇಕು, ಕಲಾವಿದ ಬೇಕು, ಕ್ಯಾಮರಾಮನ್ ಬೇಕು, ಅದಕ್ಕೆ ಸಂಕಲನಕಾರ ಬೇಕು, ಸಂಗೀತ ಕೊಡೋನ್ ಬೇಕು, ಪರಿಸರ ಬೇಕು. ಎಲ್ಲರ ಜೊತೆ ಸೇರಿ ತನ್ನ ಕೃತಿಗೆ ಒಂದು ಮಾಧ್ಯಮ, ದೃಶ್ಯ ಮಾಧ್ಯಮದ ರೂಪ ಕೊಡ್ತಾ ಇರ್ಬೇಕಾಗುತ್ತೆ. ಹಾಗೆ ಸಾಕಷ್ಟು ಮಾಡಕ್ ಸಾಧ್ಯ ಆಗದೆ ಇರ್ಬೋದು. ಒಂದು ಹಂತದ ಸಮಾಧಾನ ಖಂಡಿತ ಇದೆ, ಬಂದಿದೆ.